ಬೇಸಿಗೆಯಲ್ಲಿ 4 ಸೊಸೆಗಳು ಕಟ್ಟಿದ ಅದ್ಭುತ ಅಡುಗೆಮನೆ ನೋಡಿ ಜನರೂ ಬೆರಗಾದರು. ಸುನೀತಾಳ ಮನೆಯಲ್ಲಿಂದು ಬಹಳ ದೊಡ್ಡ ದಿನ. ಅವಳ 4 ಪುತ್ರರ ಮದುವೆ ಆಗಿತ್ತು. ಹೊಸದಾಗಿ ಮನೆಗೆ ಬಂದ ಸೊಸೆಗಳು ಮೀನಾ, ರಾಧಿಕಾ, ಸೀಮಾ ಮತ್ತು ಮೋಹಿನಿ ಮೊದಲ ಬಾರಿಗೆ ತಮ್ಮ ಅತ್ತೆಯ ಮನೆಯನ್ನು ನೋಡಿದರು. ಆದರೆ ಮನೆ ತುಂಬಾ ಚಿಕ್ಕದಾಗಿತ್ತು. ಗೋಡೆಗಳು ಒಡೆದು ಹೋಗಿದ್ದವು. ಅಡುಗೆಮನೆಯಲ್ಲಿದ್ದ ಒಲೆ ಸಹ ಹಾಳಾಗಿತ್ತು. ಇದನ್ನು ನೋಡಿ ಸೊಸೆಗಳ ಮನದಲ್ಲಿ ಒಂದು ಪ್ರಶ್ನೆ ಮೂಡಿತು. ಇಂತಹ ಚಿಕ್ಕ ಮನೆಯಲ್ಲಿ ನಾವು ಹೇಗೆ ಬದುಕುವುದು? ಸುನೀತಾ ಅವರ ಮನದ ಮಾತನ್ನು ಅರಿತುಕೊಂಡಳು. ಆದರೆ ಅವಳಿಗೆ ಬೇರೆ ದಾರಿ ಇರಲಿಲ್ಲ. ಬಡತನವೇ ಅವಳ ಜೀವನ. 4 ಮಕ್ಕಳು ದುಡಿದು ತಂದ ಹಣದಿಂದಲೇ ಮನೆಯ ಖರ್ಚು ಸಾಗುತ್ತಿತ್ತು. ಮೊದಲ ದಿನವೇ ಸೊಸೆಗಳು ಒಡೆದ ಒಲೆಯಲ್ಲೇ ಕಷ್ಟಪಟ್ಟು ಊಟ ಮಾಡಿದರು. ರಾತ್ರಿ ಬಂದಾಗ ಮನೆಯಲ್ಲಿ ಪ್ರತ್ಯೇಕ ಕೊಠಡಿಗಳೇ ಇಲ್ಲ ಎಂಬುದು ತಿಳಿಯಿತು. ಆದರೂ ಅವರು ಅಸಮಾಧಾನ ತೋರದೆ ಒಂದು ಮೂಲೆಯಲ್ಲಿ ಚಾಪೆ ಹಾಸಿ ಒಟ್ಟಿಗೆ ಮಲಗಿದರು. ಮರುದಿನ ಸುನೀತಾ ಮನೆಯ ಹಿಂದಿರುವ ಹೊಲದಿಂದ ತರಕಾರಿಗಳನ್ನು ತಂದುಕೊಳ್ಳಲು ಹೇಳಿದಳು. ಹೊಲಕ್ಕೆ ಹೋದಾಗ ಹಸಿರು ತರಕಾರಿಗಳು, ದೊಡ್ಡ ಮರದ ತಂಪಾದ ನೆರಳು ಮತ್ತು ತಾಜಾ ಗಾಳಿ ಅವರನ್ನು ಆಕರ್ಷಿಸಿತು. ಆಗ ಮೀನಾಳಿಗೆ ಒಂದು ಯೋಚನೆ ಬಂತು. ಇಲ್ಲೇ ಮರದ ಕೆಳಗೆ ಹೊಸ ಒಲೆ ಕಟ್ಟಿದರೆ ಹೇಗೆ? ಇಲ್ಲಿ ಬಿಸಿಯೇ ಇಲ್ಲ. ಎಲ್ಲರಿಗೂ ಆ ಯೋಚನೆ ಇಷ್ಟವಾಯಿತು. ಸುನೀತಾಳು ಒಪ್ಪಿದಳು. ಮುಂದಿನ ದಿನ 4 ಸೇರಿ ಮಣ್ಣು, ನೀರು ಮತ್ತು ಹಳೆಯ ಇಟ್ಟಿಗೆಗಳನ್ನು ಬಳಸಿ ಗಟ್ಟಿಯಾದ ಹೊಸ ಒಲೆಯನ್ನು ನಿರ್ಮಿಸಿದರು. ಆ ಮರದ ನೆರಳಿನಲ್ಲಿ ಅಡುಗೆ ಮಾಡುವುದು ತುಂಬಾ ಸುಖಕರವಾಗಿತ್ತು. ಎಲ್ಲರೂ ಸಂತೋಷದಿಂದ ಊಟ ಮಾಡಿದರು. ಆದರೆ ಕೆಲವೇ ದಿನಗಳಲ್ಲಿ ಊರಿನವರು ಹೊಲದಲ್ಲಿ ಅಡುಗೆ ಮಾಡುತ್ತಿರುವುದನ್ನು ನೋಡಿ ಟೀಕೆ ಮಾಡತೊಡಗಿದರು. ಸುನೀತಾಳಿಗೆ ಬೇಸರವಾಯಿತು. ಇದನ್ನು ಕಂಡ ಸೊಸೆಗಳು ಇನ್ನೊಂದು ನಿರ್ಧಾರ ಕೈಗೊಂಡರು. ಇಲ್ಲೇ ಒಂದು ಚಿಕ್ಕ ಅಡುಗೆಮನೆಯನ್ನು ಕಟ್ಟೋಣ. ಯಾರೂ ನಮ್ಮನ್ನು ಹಾಸ್ಯ ಮಾಡಲಾರರು. ಅವರು ಕಾಡಿನಿಂದ ಮರದ ಕಡ್ಡಿಗಳನ್ನು ತಂದರು. ಮಣ್ಣಿನಿಂದ ಗೋಡೆಗಳನ್ನು ಕಟ್ಟಿದರು. ಮೇಲ್ಛಾವಣಿ ಹಾಕಿದರು. ನಂತರ ಅರಿಶಿನ, ಮಣ್ಣು ಮತ್ತು ಎಲೆಗಳಿಂದ ನೈಸರ್ಗಿಕ ಬಣ್ಣಗಳನ್ನು ತಯಾರಿಸಿ ಸುಂದರ ಚಿತ್ರಗಳನ್ನು ಬಿಡಿಸಿದರು. ಅದನ್ನು ನೋಡಿದ ಸುನೀತಾಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ನನ್ನ ಮನೆಗೆ ಸೊಸೆಗಳು ಬಂದಿಲ್ಲ, 4 ಹೆಣ್ಣುಮಕ್ಕಳು ಬಂದಿದ್ದಾರೆ ಎಂದು ಭಾವಪೂರ್ಣವಾಗಿ ಹೇಳಿದಳು. ನಂತರ ಸೊಸೆಗಳು ಇನ್ನೊಂದು ಕನಸು ಕಂಡರು. ನಮಗೆ ವಾಸಕ್ಕೆ ಕೂಡ ಇಲ್ಲೇ 4 ಚಿಕ್ಕ ಕೊಠಡಿಗಳನ್ನು ಕಟ್ಟೋಣ. ಪ್ರತಿದಿನ ಮನೆಯ ಕೆಲಸ ಮುಗಿಸಿ ಹೊಲದಲ್ಲಿ ದುಡಿದರು. ಕೈಗಳಲ್ಲಿ ಗುಳ್ಳೆಗಳು ಬಂದರೂ ಧೈರ್ಯ ಕಳೆದುಕೊಳ್ಳಲಿಲ್ಲ. ಕೆಲವೇ ವಾರಗಳಲ್ಲಿ 4 ಸುಂದರ ಮಣ್ಣಿನ ಕೊಠಡಿಗಳು ನಿರ್ಮಾಣವಾದವು. ಪ್ರತಿಯೊಂದು ಕೊಠಡಿಯನ್ನು ಹೂವುಗಳು ಮತ್ತು ಎಲೆಗಳ ವಿನ್ಯಾಸಗಳಿಂದ ಅಲಂಕರಿಸಿದರು. ಸಂಜೆ ಕೆಲಸ ಮುಗಿಸಿ ಬಂದ 4 ಪುತ್ರರು ಇದನ್ನು ನೋಡಿ ಬೆರಗಾದರು. ಇದೆಲ್ಲವನ್ನೂ ನೀವು ನಿರ್ಮಿಸಿದ್ದೀರಾ ಎಂದು ಆಶ್ಚರ್ಯದಿಂದ ಕೇಳಿದರು. ಅವರು ಹೆಮ್ಮೆಯಿಂದ ನಕ್ಕರು. ಆಮೇಲೆ ಸೊಸೆಗಳು ಮತ್ತೊಂದು ಮಹತ್ವದ ಯೋಚನೆ ಮಾಡಿದರು. ಈ ಹೊಲದಲ್ಲಿ ಇನ್ನೂ ಹೆಚ್ಚು ತರಕಾರಿಗಳನ್ನು ಬೆಳೆಸೋಣ. ಹೆಚ್ಚುವರಿಯನ್ನು ಮಾರುಕಟ್ಟೆಯಲ್ಲಿ ಮಾರಿದರೆ ಮನೆಯ ಆದಾಯವೂ ಹೆಚ್ಚುತ್ತದೆ. ಅವರು ಹೊಲವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದರು. ಟೊಮ್ಯಾಟೊ, ಬದನೆಕಾಯಿ, ಬೆಂಡೆಕಾಯಿ, ಸೌತೆಕಾಯಿ, ಸೊರೆಕಾಯಿ ಸೇರಿದಂತೆ ಹಲವು ತರಕಾರಿಗಳನ್ನು ಬೆಳೆದರು. ಬೆಳೆ ಚೆನ್ನಾಗಿ ಬಂದ ನಂತರ ಸುನೀತಾ ಮೊದಲ ಬಾರಿಗೆ ಮಾರುಕಟ್ಟೆಗೆ ಹೋಗಿ ತರಕಾರಿಗಳನ್ನು ಮಾರಿದಳು. ಎಲ್ಲ ತರಕಾರಿಗಳು ಕ್ಷಣಾರ್ಧದಲ್ಲಿ ಮಾರಾಟವಾದವು. ಹಣ ಕೈಗೆ ಬಂದಾಗ ಅವಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಇಷ್ಟು ವರ್ಷಗಳ ನಂತರ ನಾವು ಕೂಡ ನಮ್ಮ ಪರಿಶ್ರಮದಿಂದ ಬದುಕನ್ನು ಬದಲಾಯಿಸಬಹುದು ಎಂಬ ನಂಬಿಕೆ ಬಂದಿದೆ ಎಂದು ಹೇಳಿ 4 ಸೊಸೆಗಳನ್ನು ಅಪ್ಪಿಕೊಂಡಳು. ಆ ದಿನದಿಂದ ಇಡೀ ಕುಟುಂಬ ಒಗ್ಗಟ್ಟಿನಿಂದ ದುಡಿಯತೊಡಗಿತು. ಚಿಕ್ಕದಾದ ಬಡ ಮನೆ ನಿಧಾನವಾಗಿ ಸಮೃದ್ಧ ಮತ್ತು ಸಂತೋಷದ ಮನೆಯಾಯಿತು. ಕಥೆಯ ಸಾರಾಂಶ: ನೀತಿ, ಒಗ್ಗಟ್ಟು, ಪರಿಶ್ರಮ ಮತ್ತು ಒಳ್ಳೆಯ ಮನಸ್ಸು ಇದ್ದರೆ ಬಡತನವೂ ಸೋಲುತ್ತದೆ. ಕುಟುಂಬದ ಪ್ರೀತಿ ಮತ್ತು ಸಹಕಾರವೇ ಯಾವುದೇ ಮನೆಯನ್ನು ಸ್ವರ್ಗವನ್ನಾಗಿ ಮಾಡುತ್ತದೆ.